ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಯಾಕೆ ಆಸ್ತಿ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಆಸ್ತಿಯಲ್ಲಿ ಹಕ್ಕನ್ನ ಕೇಳಬಾರದು ಅಂತ ಹೇಳಿ ತರಳಬಾಳು ಮಠದ ಶ್ರೀ ಶಿವಮೂರ್ತಿ ಸ್ವಾಮೀಜಿ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಕಿವಿ ಮಾತಂತ ಅಲ್ಲ, ಇದನ್ನ ಮಹಿಳೆಯರ ಹಕ್ಕನ್ನ ಕಿತ್ಕೊಳ್ಳೋ ಒಂದು ವ್ಯವಸ್ಥೆ ಯಾರೋ ಅವ್ರ ಬಾಯಿಲಿ ಹೇಳಿಸ್ತಿದಾರ? ಹಾಗಾದ್ರೆ ಅವ್ರಿಗೇನ್ ಬುದ್ಧಿ ಇಲ್ವಾ? ಹೇಳಿಸಿದ್ರೆ ಹೇಳ್ಬಿಡ್ಬೇಕಾ ಅಂತ. ಸದ್ಧರ್ಮ ನ್ಯಾಯಪೀಠದ ಸಭಾಂಗಣದಲ್ಲಿ ಭದ್ರಾವತಿಯ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಯಶಸ್ಸಿಗೆ ದುಡಿಯದ ಕಾರ್ಯಕರ್ತರಿಗೆ ಅಭಿನಂದಿಸ್ತಾ ಮಾತಾಡ್ತಾ ಇರುವಾಗ, ಆಸ್ತಿ ಮೇಲೆ ಹಕ್ಕು ಸಾಧಿಸುವ ಸಲುವಾಗಿ ಹೆಣ್ಮಕ್ಳು ನ್ಯಾಯಾಲಯದ ಮೆಟ್ಟಲೇರುವ ಮನೋಭಾವ ನಿಲ್ಲಬೇಕು. ಅಂದ್ರೆ ಏನು, ನಮ್ಗೆ ಕೊಟ್ಟಿದಾರಲ್ಲ ಹಕ್ಕುಗಳನ್ನ, ಅದನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಮಾತಂತಾನೆ ಇದನ್ನ ನೋಡ್ಬೇಕಾಗ್ತದೆ. ಕಷ್ಟಪಟ್ಟು ಶಿಕ್ಷಣ ಕೊಡಿಸಿ, ಸಾಲ ಮಾಡಿ ಮದುವೆ ಮಾಡಿಸಿ ಹೆಣ್ಣು ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಪೋಷಕರಿಗೆ ಗೌರವ ನೀಡಬೇಕು. ಕಷ್ಟಪಟ್ಟು ಶಿಕ್ಷಣ ಕೊಡಿಸಿ, ಬರೀ ಹೆಣ್ಮಕ್ಳಿಗೆ ಮಾತ್ರ ಶಿಕ್ಷಣ ಕಷ್ಟಪಟ್ಟು ಕೊಡಿಸ್ತಾರ? ಗಂಡ್ಮಕ್ಳಿಗೆ ಶಿಕ್ಷಣ ಕೊಡಲ್ವಾ? ಗಂಡ್ಮಕ್ಳಿಗೆ ಸಾಲ ಮಾಡಿ ಮದುವೆ ಮಾಡೇ ಇಲ್ವಾ? ಹಾಗಾದ್ರೆ ಯಾರು? ಹೆಣ್ಮಕ್ಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವ ಪೋಷಕರಿಗೆ ಗೌರವ ಕೊಡಬೇಕು ಅಂತ. ಹೆಣ್ಮಕ್ಳನ್ನ ಮೇಲೆ ಪೋಷಕರಿಗೆ, ಬಹುತೇಕರಿಗೆ ಗಂಡ್ಮಕ್ಳ ಮೇಲೆ ಈ ದೇಶದಲ್ಲಿರುವ ಭಾವನೆಗಳೇ ಹಾಗೆ ವಿಕೃತ ಆಗಿದೆ. ಅವ್ರಿಗೆ ಹೆಣ್ಮಕ್ಳ ಮೇಲೆ ಎರಡನೇ ಪ್ರೀತಿ ಇರುತ್ತೆ, ಗಂಡ್ಮಕ್ಳಿಗೆ ಮೊದಲ ಪ್ರೀತಿ ಇರ್ತದೆ ಅನ್ನೋದನ್ನ ಈ ದೇಶದ ಏನು DNA ಸೇರ್ಕೊಂಡ್ಬಿಟ್ಟಿದೆ. ಅದು ಜನರ DNA. ಕಾನೂನುಗಳನ್ನ ದುರ್ಬಳಕೆ ಮಾಡ್ಕೋಬಾರ್ದು. ಹೇಳಿದ್ಯಾ? ಅಂಬೇಡ್ಕರ್ ರಚನೆ ಮಾಡಿರುವ ಕಾನೂನಲ್ಲಿ, ಅಥವಾ ನಮ್ಮ ಸಂವಿಧಾನ ರಚನೆ ಮಾಡಿರುವ, ಅಥವಾ ನಮ್ಮ ಶಾಸಕಾಂಗ ರಚನೆ ಮಾಡುವ ಕಾನೂನು ಹೇಳಿದ್ಯಾ ದುರ್ಬಳಕೆ, ಮಹಿಳೆಯರಿಗೆ ಕಾನೂನು ಆಸ್ತಿ ಕೊಡೋದು ಅಂತ? ಈ ಸ್ವಾಮೀಜಿಗೆ ಯಾರು ಉಪದೇಶ ಮಾಡಿದ್ರು ಅಂತ ಗೊತ್ತಿಲ್ಲ. ತವರು ಮನೆಯ ಗೌರವ ಉಳಿಸೋದೇ ನಿಜವಾದ ಧರ್ಮ. ಇನ್ನು ಹದಿಬದೆಯ ಧರ್ಮ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೌಟುಂಬಿಕ ಮೌಲ್ಯಗಳನ್ನ ಅರಿತು ಬದುಕು ಸಾಗಿಸ್ಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ರೈತರ ಹಿತಕ್ಕೆಂದು ಜಾರಿಗೊಳಿಸಿರೋ ಇದ್ರಲ್ಲಿ ಬೇರೆ ವಿಚಾರ ಆಮೇಲೆ ಮಾತನಾಡಿದ್ದಾರೆ. ಆದ್ರೆ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ, ತಂದೆ ತಾಯಿ ಪ್ರೀತಿ ಇಟ್ಟಿದ್ದಾರೆ, ಅವರೆಲ್ಲ ಇವ್ರಿಗೆ ತ್ಯಾಗ ಮಾಡಿರ್ತಾರೆ. ತಂದೆ ತಾಯಿ ಗಂಡು ಮಗು ಹುಟ್ಟಿದ್ರು ಅವ್ರಿಗೆ ಮಗಳುನು ಮಗನೇ, ಇಬ್ರು ಕಣ್ಣಿಗೆ ಒಂದ್ ಕಣ್ಣು ಹೆಚ್ಚು ಒಂದ್ ಕಣ್ಣು ಕಡಿಮೆ ಅಂತ ಹೇಳಕ್ ಸಾಧ್ಯನಾ? ಆದ್ರೆ ಸಮಾಜದಲ್ಲಿ ಇವತ್ತಿಗೂ ಸಹ ನಾವು ಏನು ಪರಮಾಣು ಯುಗದಲ್ಲಿ ಬದುಕ್ತಾ ಇದೀವಿ. ಅಂತ ಸಂದರ್ಭದಲ್ಲೂ ಇವತ್ತು ಕಂಪ್ಯೂಟರ್ ಹೋಗಿ ಕ್ವಾಂಟಮ್ ಬರ್ತಾ ಇದೆ. ಅಂತ ಯುಗದಲ್ಲಿ ಇವರು ಹಳೆ ವಿಚಾರಗಳನ್ನ, ಒಂದು ಸಮಾನತೆ ಇಲ್ಲದೆ ಇರೋ ವಿಚಾರಗಳನ್ನ ಬೋಧಿಸ್ತಾರೆ. ಇಷ್ಟೆಲ್ಲ ಹೇಳೋ ಸ್ವಾಮೀಜಿ, ಇವ್ರಿಗೆ ಏಜ್ ಆಗಿದೆ. ಇವ್ರು ತಮ್ಮ ಪೀಠವನ್ನ ಬಿಟ್ಟು ಇಳಿದು ಮತ್ತೊಬ್ಬ ಯುವ ಸನ್ಯಾಸಿಯನ್ನ ಯಾಕೆ ನೇಮಿಸ್ತಾ ಇಲ್ಲ? ಅದಕ್ಕೆ ಉತ್ತರ ಇವ್ರ ಸಮಾಜದಲ್ಲಿ ಯಾರಾದ್ರೂ ಕೇಳೋ ಧೈರ್ಯ ಇದೆಯಾ? ಸಮಾಜದಲ್ಲಿರುವ ಎಲ್ಲ ಕೌಟುಂಬಿಕ ವಾತಾವರಣದಲ್ಲಿ ಮಹಿಳೆಯರ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ಇದು ಸರ್ವತಾ ಸರಿಯಲ್ಲ. ಇದನ್ನ ಸಹ ಮಹಿಳಾ ಆಯೋಗ ಪ್ರಶ್ನೆ ಮಾಡ್ಬೇಕಾಗ್ತದೆ. ಮಹಿಳಾ ಆಯೋಗ